ಎಲ್ರಿಗೂ ನಮಸ್ಕಾರ. ಕಾಂತಾರದಲ್ಲಿ ಒಂದು ಚಿಕ್ಕ ಪೋರ್ಷನ್ ಮಾಡಿದ್ದೀನಿ ಅಷ್ಟೇ ನಾನು. ಅದ್ರ ಆರ್ಟ್ ಡೈರೆಕ್ಟರ್ ಧರಣಿ ಅಂತ ಒಂದು ಚಿಕ್ಕ ಪೋರ್ಷನ್ ಅಷ್ಟೇ ಮಾತಾಡಿರೋ, ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಮತ್ತು ನಾನು ಫಸ್ಟು ಸಂದೀಪ್ ಅವ್ರನ್ನ ಮೀಟ್ ಮಾಡಿದಾಗ ಫಸ್ಟು ನಾನು ಅವ್ರನ್ನ ಹೇಗೆ ಮೀಟ್ ಮಾಡಿದೆ ಅಂತ ಹೇಳಿದ್ರೆ ಜಸ್ಟ್ ಕಾಮನಾಗಿ ಮೀಟ್ ಮಾಡಿದ್ದೆ. ಇವ್ರು ಹೀರೋ ಅಂತ ಹೇಳಿದಾಗ ಅಂದರೆ ಇದಕ್ಕಿಂತ ಮುಂಚೆ ಅವ್ರದ್ದೊಂದು ಇಮೇಜ್ ನೋಡಿದ್ದೆ. ಅವರ ಇಷ್ಟು ಸಣ್ಣ ಟೈಮಲ್ಲಿ ಇಷ್ಟು ಎಫರ್ಟ್ ಹಾಕಿ ಮಾಡ್ತಿದ್ರೆ ಓಕೆ ಇಲ್ಲಿ ಸಮಥಿಂಗ್ ಏನೋ ನಡೀತಿದೆ ಅಂತ ಅನ್ನಿಸ್ತು. ನಾನು ಕಮಿಟ್ ಆಗೋಕೆ ಒಂದು ರೀಸನ್ ಹೇಳ್ತಿದ್ದೆ ನಾನು ಈ ಸಿನಿಮಾಗೆ. ಅದಾದಮೇಲೆ ನನ್ನ ಡೈರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದೆ. ಒಂದು 2-3 ಕಡೆ ರೆಕ್ಕಿಗೋಸ್ಕರ ಲೊಕೇಶನ್ಸ್ ಹೋದಾಗ ಅವ್ರಿಗೊಂದು ಕ್ಲಾರಿಟಿ ಇತ್ತು, ನಾನು ಏನು ಕತೆ ಮಾಡ್ಕೊಂಡಿದ್ದೀನಿ, ಯಾರ ಹತ್ರ ನಾನು ಏನು ತೊಗೊಳ್ಬೇಕು, ಆ ಕ್ಲಾರಿಟಿ ಡೈರೆಕ್ಟರ್ ಹತ್ರ ಇತ್ತು. ಇದೆಲ್ಲರ ಜೊತೆ ಟ್ರಾವೆಲ್ ಮಾಡಿದ್ಮೇಲೆ ನಾನು ಈ ಸಿನಿಮಾ ಕಮಿಟ್ ಆಗೋಕ್ಕೆ ಶುರು ಆದೆ. ಡೈರೆಕ್ಟರ್ ಸರ್, ನಾನು ಇನ್ನೊಂದು ಹೇಳ್ತೀನಿ ಕೋಇನ್ಸಿಡೆಂಟು. ನಾನು ರೆಕ್ಕಿ ಮುಗಿಸ್ಕೊಂಡು ನಾನು RFCಗೆ ಹೋಗ್ತೀನಿ. ಸಮುದ್ರ ಕಣಿ ಸರ್ ಸಿಗ್ತಾರೆ ನನಗೆ. ಆ್ಯಕ್ಚುಲಿ RFCಲಿ ಶೂಟ್ ಮಾಡ್ತಿದ್ರು. ಅವರು ಎಷ್ಟು ಹಂಬಲ್ ಅಥವಾ ಎಷ್ಟು ವಿನಯ ಅಂದರೆ, ನಾವು ಅಲ್ಲಿ ರೆಕ್ಕಿ ಮಾಡ್ತಿದ್ವಿ ಸರ್, ಅಲ್ಲಿ ತೊಟ್ಟಿ ಮನೆ ಒಂದಿದೆ, ಅಲ್ಲಿ ಶೂಟ್ ಮಾಡ್ತಿದ್ವಿ ನೀವು. ನಾನು ಬಂದೆ, ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಎಂಗೇಜ್ ಆಗಿದ್ರು, ಶೂಟ್ ನಡೀತಿತ್ತು. ನೆಕ್ಸ್ಟ್ ನಮ್ಮದೊಂದು ಶೂಟ್ ಇತ್ತು, ಅಲ್ಲಿ ಆ ಮನೇಲಿ ಶೂಟ್ ಇತ್ತು. ನಾನು ಬಂದರೆ ನನಗೆ ಜಾಗ ಮಾಡಿಕೊಡ್ತಿದ್ದಾರೆ ಅವರು. ನನಗೆ ಪರಿಚಯನೇ ಇಲ್ಲ ಅವ್ರದ್ದು, ನನಗೆ ಜಾಗ ಮಾಡಿಕೊಡ್ತಿದ್ದಾರೆ. 3 ಡೇಸ್ ಬಿಫೋರ್ ಅವ್ರ ಬಗ್ಗೆ ಮಾತಾಡಿರ್ತೀವಿ ನಾವು, ಅಂದರೆ ಈ ಸಿನಿಮಾ ಬಗ್ಗೆ ಇವ್ರನ್ನ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಹೋಗಿ ನಾನು ನೇರವಾಗಿ ಸಿಗ್ತಿದ್ದೀನಿ, ಬಟ್ ನಾನು ಪರಿಚಯ ಮಾಡ್ಕೊಳಕ್ಕೆ ಆಗಲಿಲ್ಲ. ಬಟ್ ಅವ್ರು ಅವತ್ತಿನ ದಿನ ನಾನು ಯಾರೋ ಒಂದು ಗೊತ್ತಿಲ್ಲದೆ ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡೆ ನಾನೇನೋ ಫೋಟೋಸ್ ತೆಗಿತಿದ್ರೆ ಅವ್ರು ನನ್ನ ಜಾಗ ಮಾಡಿಕೊಡ್ತಿದ್ದಾರೆ. ತಿರ್ಗಿ ಅವ್ರ ಅಸಿಸ್ಟೆಂಟ್ ಕೇಳ್ತಿದ್ದಾರೆ ಅದನ್ನು ರಿಮೂವ್ ಮಾಡಿ ಅವ್ರು ಫೋಟೋ ತೆಗಿತಿದ್ದಾರೆ ಅಂತ. ಇಷ್ಟು ವಿನಯ ಅವ್ರ ಹತ್ರ ಇತ್ತು. ನಾನು ಅದನ್ನು ಆ್ಯಕ್ಚುಲಿ ಯಾರಿಗೂ ನನ್ನ ಟೀಮ್ಗೆ ಯಾರಿಗೂ ಹೇಳಲಿಲ್ಲ. ಇದೆಲ್ಲವೂ ನೋಡಿ ನನಗೆ ಈ ಸಿನಿಮಾ ಟೀಮ್ ಇದೆಯಲ್ಲ, ಸಾಕಷ್ಟು ವಿಷಯಗಳು ಹೇಳ್ಬೋದು ಅಂತ ಅನ್ನಿಸ್ತು. ಮತ್ತು ಇಲ್ಲಿ ಕೂರಿಸಿ ಇನ್ನೂ ಹೆಚ್ಚು ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಈ ಸಿನಿಮಾನ ನನ್ನ ಜವಾಬ್ದಾರಿ ಏನಿದೆ ಸರ್, ಅದನ್ನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸರ್, ಆನೆಸ್ಟಾಗಿ. ಮತ್ತು ಇದರಿಂದ ನಿಮ್ಗೆ ಯಾರಿಗೂ ಮೋಸ ಆಗದಿರೋ ತಪ್ಪಲ್ಲಿ ನಾನು ನೋಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಸಾಕಷ್ಟು ಸೆಟ್ ಹಾಕೋ ಥರದಲ್ಲಿದೆ, ಒಂದು ಲೇಔಟ್ ಅಥವಾ ಏರಿಯಾ ಥರದಲ್ಲೆಲ್ಲ ಒಂದು ಕ್ರಿಯೇಟ್ ಮಾಡೋ ಥರದಲ್ಲಿದೆ. ಒಂದಷ್ಟು ಲೊಕೇಶನ್ಸ್ ನೋಡಿದ್ದೀವಿ, ಒಂದಷ್ಟು ರಿಯಲ್ ಲೊಕೇಶನ್ಸಲ್ಲಿ ಮಾಡ್ತಿದ್ದೀವಿ, ಒಂದಷ್ಟು ಸೆಟ್ ಹಾಕೋ ಥರದಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್. ಕಾಂತಾರದಲ್ಲಿ ಇಂಟರ್ವಲ್ ಬ್ಲಾಕ್, ಆ ಟ್ರೀ ಫಾಲಿಂಗ್ ಸೀಕ್ವೆನ್ಸ್ ಇದೆಯಲ್ಲ ಸರ್, ಅದೆಲ್ಲ ಅಷ್ಟು ಕಂಪೋಸ್ ನಾನೇ ಮಾಡಿದ್ದು. ಡಿಸೈನ್ ಆ್ಯಂಡ್ ಕಂಪೋಸ್ ಎಲ್ಲ ನಾನೇ ಮಾಡಿದ್ದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.